ದರ್ಶನ್ ಸರ್ ವಿಷಯದಲ್ಲಿ ಅದೇ ಆಗ್ತಾ ಇರೋದು. ಏನಂದ್ರೆ ಆ ಒಂದು ದರ್ಶನ್ ಸರ್ ಇದು ಹೇಳ್ತಾರಲ್ಲ, ಯಾಕೆ ಬೇಕು ನಮ್ಗೆ ಇನ್ನೊಬ್ರ ಬಗ್ಗೆ? ಏನಕ್ಕೆ ಬೇಕು? ನಾವು ಒಳ್ಳೇದು ಬಯಸೋದು. ಪಾಪ ಆಗೋಗಿದೆ, ಹಣೆ ಬರಹ, ಏನೋ ಮಾಡೋಕ್ಕೂ ಏನಾಗೋಯ್ತು ಅಂತ ಅದು ಇದೇ ಅದು. ಹಂಗಂದಿದ ತಕ್ಷಣ ಎಲ್ಲರೂ ಕಲ್ ಮೇಲೆ ಕಲ್ಲು ಹಾಕ್ತಾ ಇದ್ರೆ ಒಬ್ಬ ಮನುಷ್ಯ ಏನಾಗ್ತಾನೆ? ಒಬ್ಬ ಮನುಷ್ಯನಾಗಿ ನಾನೇ ಆಗ್ಬೋದು, ನಾಳೆ ಇನ್ನೊಬ್ಬ ಆಗ್ಬೋದು. ಎಕ್ಸಾಂಪಲ್ ತುಂಬ ಜನ ಇದ್ದಾರೆ. ಏನಾಗ್ತಾರೆ? ಈಗ ನಮ್ಮ ಇವರು ರೇವಣ್ಣ ಅವ್ರು ತಗೊಳ್ಳಿ, ಪ್ರಜ್ವಲ್ ರೇವಣ್ಣ ಅವ್ರದ್ದು ಏನಾಯ್ತು? ಈಗ ಅವ್ರೇನು ಮಾಡಬೇಕು ಅಂತ ಮಾಡೋದು ಮಾಡಿಸಿದ್ರು ಅಷ್ಟೇ. ರಾಜಕೀಯ ಅನ್ನೋದು ಅದೇ ಅಲ್ವಾ? ರಾಜಕೀಯ ಅನ್ನೋದು ಅದೇನೆ. ಇಲ್ಲಿ ನಮ್ಮ ದರ್ಶನ್ ಬಗ್ಗೆ ನಡೀತಿರೋದು ರಾಜಕೀಯನೇ. ಬೇರೆ ಏನೋ ಅನ್ಕೊಳ್ಳಿ, ನನ್ನ ಅದ್ರ ಬಗ್ಗೆ ನಾನು ಇದು ಮಾಡಕ್ ಬಂದೆ ಯಾರಿಗೂ. ಬಟ್ ನಾನು ಹೇಳೋದು, ಮನುಷ್ಯ ನೋವು ತಿನ್ನೋನೇ ಅಂದಮೇಲೆ ನೋವು ಮೇಲೆ ನೋವು ಕೊಡೋಕೆ ಹೋಗ್ಬಾರ್ದು. ಅವ್ರದ್ದೇನೋ ಇತ್ತು, ಆಯಿತು, ಮುಗ್ದೋದ ಕತೆ ಅದು. ಮತ್ತು ಅದನ್ನ ಕೆದ್ಗಿ ಅದು ಇದು ಮಾಡಿದರೆ ಅದೇನಾಗುತ್ತೆ ಅಂದರೆ ಬೇರೆಯವ್ರಿಗೆಲ್ಲ ಒಂದು ತೇಜ ಮಾಡೋದಂಗಿರುತ್ತೆ.